ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲಿಗೆ ಸ್ವಾಗತ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವಂತಹ ವರದಳ್ಳಿ ಅನ್ನುವಂಥ ಒಂದು ಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರ, ಶ್ರೀಧರ ಸ್ವಾಮಿಗಳ ಆಶ್ರಮ, ಶ್ರೀಧರ ಆಶ್ರಮ. ಈಗಾಗಲೇ ವರದಳ್ಳಿಯ ಒಂದಿಷ್ಟು ವ್ಲಾಗ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡದೇ ಇರೋರು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹೀಗೆ ಮನಸ್ಸಿಗೆ ನೆಮ್ಮದಿ ನೀಡುವಂಥ ಒಂದು ಕ್ಷೇತ್ರ ಅಂತ ಹೇಳಿದ್ರು ಸುಳ್ಳಲ್ಲ, ನಿಜವಾಗ್ಲೂ ಹೌದು. ತುಂಬಾ ಒಂದು ಖುಷಿಯಾಗಿ ಇರುವಂಥ ವಾತಾವರಣ, ಪ್ರಕೃತಿಯ ಒಂದು ಮಧ್ಯದಲ್ಲಿ ಇರುವಂಥದ್ದು, ತುಂಬಾ ನೆಮ್ಮದಿ ನೀಡುವಂಥ ಒಂದು ಕ್ಷೇತ್ರ. ಶ್ರೀಧರಾಶ್ರಮದ ಮಹಾದ್ವಾರ ಕೂಡ ಬಂತು. ಈಗ ಒಂಥರ ಒಂದು ಖುಷಿಯ ವಾತಾವರಣ, ನೆಮ್ಮದಿಯ ವಾತಾವರಣ ಇಲ್ಲಿರುವಂಥದ್ದು. ಇದು ಸಾಗರದಿಂದ ಸುಮಾರು 6 ಕಿಲೋಮೀಟ್ರ್ ಅಷ್ಟೇ ದೂರದಲ್ಲಿರುವಂಥದ್ದು. ಯಾರು ಬೇಕಾದರೂ ಬರ್ಬೋದು ಇಲ್ಲಿ ಸುಲಭವಾಗಿ. ಹಾಗೆ ಇದು ಗೋಶಾಲೆ, ನೋಡ್ಕೊಬನ್ನಿ. ಇದುವರೆಗೆ ಹಾಕಿರೋಂಥ ವ್ಲಾಗ್ಗಳಲ್ಲಿ ನಾನು ಗೋಶಾಲೆಯನ್ನು ತೋರಿಸಿರಲಿಲ್ಲ, ಸೊ ಅದಕ್ಕೋಸ್ಕರ ಈ ವ್ಲಾಗ್ನಲ್ಲಿ ತೋರಿಸಿರೋವಂಥದ್ದು. ಹಾಗೆ ಮುಂದೆ ನಾವು ಶ್ರೀಧರ ತೀರ್ಥ ಪುಷ್ಕರಣಿ ಅಲ್ಲಿಗೆ ಹೋಗಿರೋವಂಥದ್ದು. ಇದು ಪುಷ್ಕರಣಿಗೆ ಹೋದ ಕೂಡಲೇ ಅದರ ಪಕ್ಕದಲ್ಲೇ ಒಂದು ಗೋವಿನ ಮುಖದಿಂದ ಬರುವಂಥ ತೀರ್ಥ, ಪವಿತ್ರ ತೀರ್ಥವಿದೆ. ಅದರಲ್ಲಿ ಒಂದು ಔಷಧೀಯ ಗುಣಗಳು ಇದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಚರ್ಮ ಕಾಯಿಲೆ ಹೋಗುತ್ತೆ ಅನ್ನೋ ಕೂಡ ನಂಬಿಕೆ ಇದೆ. ಈ ಶ್ರೀಧರ ತೀರ್ಥವು ದಿನದ 24 ಗಂಟೆನೂ ಕೂಡ ನಿರಂತರವಾಗಿ ಹರಿತಾನೇ ಇರುತ್ತೆ. ಪವಿತ್ರ ನೀರಿನ ಒಂದು ಮೂಲ ಕೂಡ ಹೌದು ಇದು. ಇದನ್ನು ಸ್ವತಃ ಶ್ರೀಧರ ಸ್ವಾಮೀಜಿಗಳೇ ಸ್ಥಾಪಿಸಿರೋದು ಅವರ ಹೆಬ್ಬೆರಳಿನಿಂದ ಅಂತ ಹೇಳ್ಬಿಟ್ಟು ಕೂಡ ಕೇಳಿರೋವಂಥದ್ದು ನಾನು. ನೀರಿನ ಮೂಲ ಇನ್ನವರೆಗೂ ಯಾರಿಗೂ ಗೊತ್ತಿಲ್ಲ ಮತ್ತು ಇದನ್ನು ಶುದ್ಧತೆ ಕೂಡ ಅಷ್ಟೇ ಇದೆ. ಹಾಗೆ ಚರ್ಮ ಕಾಯಿಲೆಗಳು ಗುಣ ಆಗತ್ತೆ ಅನ್ನೋವಂಥ ಒಂದು ನಂಬಿಕೆ ಕೂಡ ಇದೆ. ಈ ತೀರ್ಥದ ನೀರಿನಲ್ಲಿ, ಪವಿತ್ರವಾದ ಒಂದು ತೀರ್ಥದಲ್ಲಿ ನಾವು ಸ್ನಾನ ಅಥವಾ ಅದನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಅಂತ ಹೇಳಿಬಿಟ್ಟು. ಶ್ರೀಧರ ಸ್ವಾಮಿಗಳ ಒಂದು ಆಶ್ರಮದ ಹತ್ರ ಹೋಗೋಕ್ಕಿಂತ ಮೊದಲು ಬಂದವರೆಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ತೀರ್ಥ ಪ್ರೋಕ್ಷಣೆ ಅಥವಾ ಸ್ನಾನವನ್ನು ಕೂಡ ಮಾಡಿಬಿಟ್ಟು ಹೋಗ್ತಾರೆ. ನಾವಲ್ಲಿ ಪಕ್ಕದಲ್ಲೇ ಒಂದು ಮೆಟ್ಲಿದೆ, ಸೊ ಅಲ್ಲಿಂದ ನಾನು ಈ ಸರಿ ಹೋಗ್ತಾ ಇದ್ದೀನಿ. ಯಾವಾಗಲೂ ಎದುರಿನ ಒಂದು ಮೇಲ್ಗಡೆ ಕಮಾನಿದೆ, ಅಲ್ಲಿಂದ ಹೋಗ್ತಿದ್ದೆ. ಅದು ನೆಕ್ಸ್ಟ್ ತೋರಿಸ್ತೀನಿ. ಬೇರೆ ವಿಡಿಯೋಗಳಲ್ಲೆಲ್ಲ ನಾನು ಅಲ್ಲಿಂದನೇ ಹೋಗಿರೋವಂಥದ್ದು. ಇದು ಈ ಕಡೆಯಿಂದ ಹೋಗೋಣ. ಯಾರೆಲ್ಲ ಈ ಕ್ಷೇತ್ರವನ್ನು ನೋಡಿದ್ದೀರಿ, ನೋಡಿರೋರೊಂದು ಕಮೆಂಟ್ ಹಾಕಿ. ಏನಂತಂದರೆ ಇಲ್ಲಿ ನನಗೆ ಯಾವಾಗಲೂ ಹೋದಾಗ ಏನೋ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಅನ್ನೋವಂಥದ್ದು. ನಿಮಗೂ ಕೂಡ ಹಾಗೆ ಅಂತ ಅನಿಸಿದರೆ ಕಮೆಂಟ್ ಹಾಕಿ. ಹಾಗೆ ಹೋಗದೇ ಇರೋರು ಖಂಡಿತ ಬನ್ನಿ. ತುಂಬಾ ಒಂದು ಒಳ್ಳೆಯ ಕ್ಷೇತ್ರ. ನಿಮಗೆ ಒಂದು ಯಾವುದೇ ಒಂದು ತೊಂದರೆಗಳಿದ್ರೂ ಕೇಳಿಕೊಂಡ್ರೆ ಆಗತ್ತೆ ಅನ್ನೋವಂಥ ನಂಬಿಕೆ ಕೂಡ ಇದೆ.
ಮೆಟ್ಲನ್ನೆಲ್ಲ ಹತ್ತಿಬಿಟ್ಟು ಈಗ ಶ್ರೀಧರ ಸ್ವಾಮಿಗಳ ಒಂದು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಯಾವಾಗಲೂ ನಾನು ಒಳಗಡೆಯ ಒಂದು ವಿಡಿಯೋನ ಮಾಡೋದಿಲ್ಲ, ಹೊರಗಡೆ ಈ ಥರ ಎಲ್ಲ ಇದೆ. ಹಾಗೆ ಶ್ರೀಧರ ಸ್ವಾಮಿಗಳ ಪ್ರತಿಯೊಂದು ಕಥೆಗಳು, ಅವರ ಒಂದು ಚರಿತ್ರೆ ಎಲ್ಲ ಏನೇನಿದೆ ಪೂರ್ತಿ ಫೋಟೋಸ್ಗಳನ್ನು ಹಾಕಿಬಿಟ್ಟು ಸುತ್ತಲೂ ಹಾಕಿದ್ದಾರೆ. ಅಲ್ಲಿ ಬಂದುಬಿಟ್ಟು ನೀವು ನೋಡಿದರೆ ಕ್ಲಿಯರಾಗಿ ಅವರ ಒಂದು ಪೂರ್ತಿ ಕತೆ ವಿಚಾರ ಏನು ಚರಿತ್ರೆ ಇದೆ ಗೊತ್ತಾಗತ್ತೆ. ಇದು ಸ್ವಾಮೀಜಿಯವರ ಏಕಾಂತ ಗುಹೆ. ಇಲ್ಲಿ ನಾನು ಯಾವಾಗಲೂ ಬಂದುಬಿಟ್ಟು ₹1 ಕಾಯಿನು, ₹2 ಕಾಯಿನು ಈ ಥರದನ್ನೆಲ್ಲ ತೊಗೊಬಿಟ್ಟು ಇಲ್ಲಿ ಹಾಕುವಂಥದ್ದು ಇದೆ ನಮಗೆ. ಅದೇನೋ ಒಂದು ನಂಬಿಕೆ. ಮೊದಲೆಲ್ಲ ಕಾಯಿನನ್ನು ಅಂಟಿಸ್ತಿದ್ವಿ ಹಿಂದ್ಗಡೆ ಎಲ್ಲ, ಹಾಗೆ ಇಲ್ಲಿ ಕಾಯಿನ್ ಕೂಡ ಹಾಕುವಂಥದ್ದು ಮೊದಲಿಂದಲೂ ನಮಗೆ ಅಭ್ಯಾಸ. ಅದೇನೋ ಒಂದು ನಂಬಿಕೆ. ಶ್ರೀಧರ ಸ್ವಾಮಿಗಳೇ ಹಾಗೆ ವರದಹಳ್ಳಿಯ ಈ ಮೇಲ್ಗಡೆ ಆಶ್ರಮ ದೇವಸ್ಥಾನ ಏನಿದೆ ಅಲ್ಲಿನ ಮುಂದೆ ಧರ್ಮಧ್ವಜಕ್ಕೆ ದಾರಿ ಕೂಡ ಇದೆ. ಮುಂದಿನ ವಿಡಿಯೋದಲ್ಲಿ ನಾನು ಧರ್ಮಧ್ವಜದ ಒಂದು ಅಲ್ಲಿ ಹೋಗಿರೋವಂಥ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹೇಗೆಲ್ಲ ಭಕ್ತಾದಿಗಳು ಬರ್ತಾರೆ ಅಲ್ವಾ. ಈಗ ಇವರು ನೋಡಿದ್ದೀರಲ್ವ, ನೋಡಿ ಎಷ್ಟೇ ಕಷ್ಟ ಆದ್ರೂ ಬಂದುಬಿಟ್ಟು ಗುರುಗಳ ದರ್ಶನ ಮಾಡಲೇಬೇಕು ಅನ್ನೋದು ಇದಕ್ಕೋಸ್ಕರ ಬರ್ತಾರೆ. ಪುಟಾಣಿ ಮಕ್ಕಳನ್ನು ಹೆಗ್ಲ ಮೇಲೆ ಇಟ್ಕೊಂಡ್ಬಿಟ್ಟು ಬರೋವಂಥ ವಿಡಿಯೋನೂ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೆ. ಸೊ ಇದೂ ಕೂಡ ನನಗೆ ಒಂಥರ ಖುಷಿ ಅನ್ನಿಸ್ತು, ಅದಕ್ಕೋಸ್ಕರ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಶ್ರೀಧರ ಸ್ವಾಮಿಯ ಒಂದು ಮಂದಿರಕ್ಕೆ ಹೋಗೋವಂಥದ್ದು ದಾರಿ, ಮೇನ್ ಕಮಾನ್ ಅಂತ ಹೇಳಿದ್ನಲ್ವ. ಸೊ ಅದು ನಾನು ಆ ಸೈಡಿಂದ ಹೋದೆ ಅಲ್ವಾ, ಇದು ಮೆಟ್ಲು ಬದಿಯಿಂದ ಹೋದರೆ ನಾವು ಹೀಗೆ ಹೋಗ್ಬೋದು. ಇಷ್ಟು ಹಾಗೆ ನಾನು ಕೆಲವೊಂದು
ಇಷ್ಟು ಪೂಜೆ ಟೈಮು, ಬಸ್ಗಳು ಯಾವ ಥರ ವ್ಯವಸ್ಥೆ, ಇವನ್ನೆಲ್ಲ ಮತ್ತೊಂದು ಬ್ಲಾಗ್ನಲ್ಲಿ ಹಾಕಿದ್ದೀನಿ. ನೋಡದೇ ಇರೋರು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.